ನಮ್ಮ ವಕೀಲರ ಪರವಾಗಿ ವೈಯಕ್ತಿಕ ಪರವಾಗಿ ಬೇಡ್ಕೋತೀನಿ. ನಮ್ಮನ್ನ ಇಲ್ಲೆಲ್ಲ ನಾವೆಲ್ಲ ಇಲ್ಲಿ ವಕೀಲರಷ್ಟು ಕುಂತಿಲ್ಲ, ಸಮಾಜ ಜನನು ನಿಂತಿದಾರ. ಯಾಕೆ ಕುಂತೇವೆ ಅಂತಂದ್ರೆ ಬಹುಶಃ ನಮ್ ನೋಡಿ ಒಳಗೊಳಗ ನಗ್ತಿರ್ಬೇಕು. ಮಕ್ಕಳ ಮರ್ಡರ್ ಮಾಡ್ಸೋರು ನೀವು, ಸ್ಟ್ರೈಕ್ ಮಾಡೋರು ನೀವು ಅಂತ ನನಗೂ ನಾಚಿಕೆ ಬರತ್ತ. ಅಲ್ಲಿ ಗಾಡಿಯಾಗ ತಗೊಂಡು ಬಂದ್ರಲ್ಲ 5 ಮಂದಿ ತಗೊಂಡಾಗ ಬೂಟ್ಲೆ ಹೋಗಿಬೇಕಂದ್ರೆ ಪಟ್ಟಕನ 3 ಪೊಲೀಸರು ಅಡ್ಡ ಬಂದ್ರು. ಬೇಕಾದ್ರೆ ಹಿಂದೆ ಪೊಲೀಸರು ಇರ್ತಾರ ನೋಡಿರ್ಬೇಕ ನಾವು. ಬೂಟ್ಲೆ ಹೋಗಿಬೇಕಂತ ನೀ ಯಾಕಂತಂದ್ರೆ ಒಬ್ಬ ಸಣ್ಣ ವಕೀಲವ ಬರೀಪ್ಪ ನೋಡು ನಮ್ಮಂತರ ಜೊತೆ ಯುದ್ಧ ಮಾಡಬರಿ ಏನ್ರ ಮುಖ ಆಗಿದ್ರ ಸಣ್ಣ ವಕೀಲ ಪಾಪ ಇನ್ನ ಕೋರ್ಟ್ ಹಾಕೊಳಕ್ ಬರಂಗಿಲ್ಲ ಅಂತ ಮನುಷ್ಯನ ಜೊತೆ ಕಿಡ್ನಾಪ್ ಮಾಡಿ, ನಾಟಕ ಮಾಡಿ, ಪೊಲೀಸ್ ಸ್ಟೇಷನ್ ನೀವ ಬುಕ್ ಮಾಡಿ, ಮಂತ್ರಿ ತನಕ ಬಾಗಲ ಬಡದು ಮತ್ ನಾವಿಲ್ಲ ಅಂತ ನಾಟಕ ಮಾಡಿ, ಮತ್ ಇವತ್ತು ನಾವು ಅಂತವ್ರಲ್ಲ ಅನ್ನೋ ಮಟ್ಟಿಗೆ ಬರುತ್ತಂದ್ರ ಮತ್ ನೀವು ಕೋರ್ಟಿಗೂ ಬರ್ತೀರಿ, ಏನು ತಗೋತೀರಿ, ಪ್ರಸಾರ ಮಾಡಬಾರ್ದಂತ. ಹಂಗಾದ್ರೆ ಇವತ್ ನೋಡ್ರಿ ನ್ಯಾಯ ನಮಗ ನ್ಯಾಯ ಒಳಗೆ ಸಿಗಾಗಿಲ್ಲ ರೋಡ್ ಬಂದು ಕುಂತೀವಿ. ಈ ಲೆವೆಲ್ ಚಿಲ್ಲರೆಗೆ ಬಂದ ನಮ್ಮ ಪರಿಸ್ಥಿತಿ ಕಾರಣ ಯಾರು? ನಾವು ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಅಲ್ಲಿ ಇವತ್ತು ನ್ಯಾಯ ಬೇಕಂತ ಎಲ್ಲರೂ ಅಲ್ಲಿ ಒಳಗೆ ಕೊಡ್ತೀವಿ, ನ್ಯಾಯ ಕೊಡ್ರಿ ಅಂತ. ಇವತ್ತು ನಾವು ರೋಡಿಗೆ ಬರಬೇಕಾಯ್ತು. ಎಂತ ಚಿಲ್ಲರ ಬುದ್ಧಿ ಇದೆಲ್ಲ. ಏನೋ ಘಟನೆ ಆಯ್ತು, ಘಟನೆ ಆದಾಗ ಗಮನಕ್ಕೆ ಬಂತು. ಬಂದು ನಾನು 4 ದಿನ ನಂತರ ಒಬ್ಬ ಪುಣ್ಯಾತ್ಮನ ಜೊತೆ ಮಾತಾಡಿದ್ದೇನೆ. ಏನ್ ಸರ್ ಟಿವಿಯಾಗ ನೋಡಿ, ಯಾವ್ದೋ ಟಿವಿಯಾಗ ನೋಡಿದ್ದಿ ಮನ್ನಿಮ್ ಹೆಸರು ಬಂತಲ್ಲ ಅಂತ ಗಜಿಗೆ ಎಂತ ಸ್ಟೈಲಾಗ ಹೇಳ್ತಾರ ಅಂತಂದ್ರೆ ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅಂತ ನಾಟಕ ಹೇಳಕ್ಕಿಲ್ಲ ಅಂತ ಡೈಲಾಗ್ ಹೇಳಿದ್ರು. ಸರ್ ಗಾಡಿ ಬಿದ್ದಿಲ್ಲ, ಗಾಡಿ ಮ್ಯಾಗಿನ ಬ್ಯಾಗ್ ಬಿದ್ದಿಲ್ಲ, ಮೊಬೈಲ್ ಹಂಗ ಐತಿ, ಎಣ್ಣೆ ಲಾಕ್ ಮಾಡಿದಾರು ಎಲ್ಲ. ಇವನ ಎಂತ ಕತೆ ಸೃಷ್ಟಿ ಮಾಡ್ತಾರ ಇವ್ರೆಲ್ಲ. ಅದ್ರ ಚಲೋ ಇಲ್ಲಿ WS ಶುರು ಮಾಡಿದ್ರ ಆಗ ಅವ್ರು ನೋಡ್ರಿ. ಅದ ದಿನ ಆ ಪೊಲೀಸರ ವೈಫಲ್ಯ ಏನು, ಪೊಲೀಸರು ಏನು ಮಾಡ್ತಾರ ಅವ್ರಿಗೆ ನಮ್ಮಲ್ಲಿ ಬಕೆಟ್ ಬುದ್ಧಿ ಗೊತ್ತೈತವ. ಪೊಲೀಸರು ಏನ್ ದೊಡ್ಡ ತಪ್ಪೈತಿ, ಅದ ದಿನ ಕಂಪ್ಲೇಂಟ್ ಕೊಟ್ಟ ಹೆಣ್ಮಗಳು ಬಂದು ಕಿಡ್ನಾಪ್ ಆಗೈತೆ ಅಂತ. ಇವ್ರು ಅಂತದೇನ್ ಟಚ್ ಮಾಡ್ಲಿಲ್ಲ. ಅವ್ರ ಬಂದ್ರು, ಯಾರನ್ನು ನೋಡ್ಕೊಂಡು ಸುಮ್ಮ ಕುಂತ್ರು. ಅದೇ ದಿನ ಎಲ್ಲಾ ಚೆಕ್ ಪೋಸ್ಟ್ ಬಂದ್ ಆಗಿದ್ರ, ಬಂದ್ ಮಾಡಿದ್ರ ಆ ಜೀವ ಇವತ್ತು ಇರ್ತಿತ್ತು ನಮ್ ಜೊತೆ. ಪೊಲೀಸರು ಮೊದಲು ಅದನ್ನ ಅರ್ಥ ಮಾಡ್ಕೋಬೇಕು. ತಮಗೂ ನೂಚಿದ ಅಷ್ಟೇ ಮೆಣಸಿಗೆ ಹಚ್ಚಿದ ಕಟ್ಟ ಓಡಾಡ್ತಾರ ಅವ್ರೆಲ್ಲ. ಗೊತ್ತಾಗ್ಬಾರಲ್ಲ, ವಕೀಲರು ಮಾಡ್ತಾರ ಬಿಡ್ರಿ. ಇವತ್ತ ನಾವು ರೋಡ್ ಮಗ ಬರಬೇಕಾಯ್ತು. ಅದಕ್ಕ ಈ ರಾಯಬಾಗ ಪೊಲೀಸರಿಂದ ನಮಗ ನ್ಯಾಯ ಸಿಗಂಗಿಲ್ಲ. ಅದಕ್ಕ ಇದನ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಫೀಸರ್ ಎಲ್ಲಾ ಓದ ತರ ಬರ್ತಾರ. ಅದಕ್ಕ ಈ ಪೊಲೀಸ್ ಮತ್ತೆ ಬೇಡ, ಈ ಪೊಲೀಸರು ಬೇಡ. ಯಾಕಂದ್ರೆ ಇವ್ರು ಯಾರ್ಯಾರು ಕೂಡಿ ಉಸ್ತುವಾರಿ ಮಿನಿಸ್ಟರ್ ಭೇಟಿಯಾಗಿ ಬಂದಿದಾರ. ಏನೇನು ಅದ್ರ ಬಗ್ಗೆ ಏನು ಗೊತ್ತಿರೋ ವಿಷಯ ಐತಿ, ನಿಮಗೂ ಗೊತ್ತೈತಿ, ಫೋಟೋ ನೋಡಿದ್ರಿ ಎಲ್ಲ. ಅದಕ್ಕ ನಮ್ಗ ಏನಾಗೈತಿ ಅಂದ್ರೆ ನಮ್ಗ ಭೇದ ಭಾವ ಬೇಡ. ಓಡ್ರಿ, ಒಳ್ಳೆ ವಕೀಲ ಕೆಲಸ ಇದುವರೆಗೆ ನೀವು ಮಾಡಿದಿರಿ, ರಿಟನ್ನು ಹಾಕೊಂಡ್ರು, ಎಲ್ಲಾನ ಬರೋಬರಿತ. ಅದಕ್ಕ ನಮಗೆ ಈ ಕೇಸ್ನೊಳಗ ನಾವು ಆರೋಪವಾಗಿ ಅವ್ರು ಮಾಡುದು ಬೇಡ, ನೀವು ತನಿಖೆ ಮಾಡುದು ಬೇಡ. ನಮ್ಗೆ ಇದನ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಹೋಗ್ಲಿ, ತನಿಖೆ ಮಾಡ್ಲಿ, ಇದ್ದವ್ರು ಓದ್ ಹೊರಗೆ ತರ್ಲಿ ನಾನು ಕೇಳಕ್ ಇಷ್ಟಪಡ್ತೀನಿ. ಅದಕ್ಕ ಈ ಬರೀ 4 ಮಾತು ಮಾತಾಡಿ ನಾವು ಹೋಗುದು ಬೇಡ. ಅದನ್ನ ಇವತ್ತು ನಾವು ನಿರ್ಧಾರ ಮಾಡೋನು ಏನು, ಇದನ್ನ ಸ್ಪೆಷಲ್ ಟೀಮ್ಗೆ ಕೊಡ್ಲಿ, ಅವಾಗ ಸತ್ಯ ಬರುತ್ತ. ಇಲ್ಲಿ ಸತ್ಯ ಬರ್ಲಿಲ್ಲ ಅಂದ್ರೆ ಏನೇ ಇದ ಮಾಡ್ತಾರ, ಅದ ತಗೊಂಡ್ಬರ್ತಾರ, ಅದ ಗೊತ್ತೈತಿ. ಅಲ್ಲೇ ತಮ್ಗೆ ಬೇಕಾದ ಮಾಡ್ಕೋತಾರ, ಬೇಕಾದವ್ರು ಸೇರ್ತಾರ, ಬ್ಯಾಡದವ್ರು ಬಿಡ್ತಾರ, ಇನ್ನೂ 1-2 ಸೇರ್ತಾರ, ಬೇಕದನ್ನ ಹಾಕೊಂಡಿರ್ತಾರ. ಇತರರು ಬೇಕಂತ ಮಾಡ್ಕೊಂಡಿರ್ತಾರ. ನಮ್ಗೆ ಗೊತ್ತೈತಿ ಎಲ್ಲ ಕಂಪ್ಲೀಟ್. ಈ ಕಂಪ್ಲೇಂಟ್, ಚಾರ್ಜ್ ಶೀಟ್, ಇನ್ವೆಸ್ಟಿಗೇಷನ್, ಇಂಟ್ರೋಗೇಷನ್, ಅವಶ್ಯ ಸ್ಟೇಟ್ಮೆಂಟ್ ಏನು ಹೊಸದಲ್ಲ. ಅದ್ರೊಳಗ ನಾವು ತಡ್ಕೊಂಡಿದೀವಿ ಏನು. ಅದಕ್ಕ ನಾವು ಇವತ್ತು ಬರೀ ಏನು ಒಂದು ಇದನ್ನ ಏನ್ ಮಾತಾಡಿ ಹೋಗುದು ಅಷ್ಟೇ ಅಲ್ಲ. ನಾವು ಅಧ್ಯಕ್ಷರ ಕೇಳಕ್ ಇಷ್ಟಪಡ್ತೀವಿ, ಒತ್ತಾಯ ಮಾಡ್ತೀನಿ, ಇದನ್ನ ಈ ರಾಯಬಾಗ್ ಪೊಲೀಸರಿಂದ ತನಿಖೆ ಮಾಡಿಸಬಾರ್ದು. ಅದನ್ನ ಸ್ಪೆಷಲ್ ಆಗಿ ಒಂದು ಸ್ಪೆಷಲ್ ಟೀಮ್ ಮುಖಾಂತರ ತನಿಖೆ ಮಾಡಿದ್ರೆ ಮಾತ್ರ ಈ ನೊಂದು ಜೀವಕ್ಕೆ ಶಾಂತಿ ಸಿಗತ್ತ. ಇನ್ನು ಮುಂದೆ ಈ ಚಿಲ್ಲರ ವಕೀಲರಿಗೆ, ಈ ಚಿಲ್ಲರ ಸುಪಾರಿ ಬಂದವರಿಗೆ ಬುದ್ಧಿ ಬರ್ಬೇಕಾದ್ರೆ ಈ ಒಂದು ನಿರ್ಧಾರ ತಗೋಬೇಕು. ನೀವ ಮಾಡ್ತೀರಿ, ನೀವ ಸ್ಟ್ರೈಕ್ ಮಾಡ್ತಾರೆ, ನಮ್ ನೋಡಿ ಜನ ಅಲ್ಲಬಾರ್ದು. ನಮಗೇನು ಗೊತ್ತು ಇಂಥ ನಾಟಕ ಮಾಡ್ತಾರೆ ಯಾರು ಅನ್ನೋದಿಲ್ಲಿ. ಎಂತೆಂತ ನಾಟಕ ಸೃಷ್ಟಿ ಮಾಡಿದ್ರು. ಇದಕ್ಕೆ ಕಾರಣ ಯಾರು? ನಾವೆಲ್ಲ ನನ್ಸ್ಕೊಂಡ್ರೆ ಮೈ ಜೂಮ್ ಮಾಡತ್ತ. ಆ ಹೊಸ ವಕೀಲ ಬೈಕ್ ಅವ್ನು ಹಿಡ್ಕೊಂಡ್ ಬರ್ತಾರೆ, ಮಾಡಬಾರ್ದು ಮಾಡ್ತೀರಿ. ಅದಕ್ಕೆ ಉತ್ತರ ಯಾರು ಕೂಡ ಅವರು. ಅದಕ್ಕೆ ಅಧ್ಯಕ್ಷ ನಾನು ಇವತ್ತು ಹೇಳಕ್ ಇಷ್ಟಪಡ್ತೀನಿ, ಅದನ್ನ ಒಂದು ಮಾತಾಡಿ ಮುಗಿಸ್ರಿ. ಇದನ್ನ ರಾಯಬಾಗ್ ಪೊಲೀಸರು ಯಾವುದೇ ಕಾಲಕ್ಕೂ ತನಿಖೆ ಮಾಡಬಾರ್ದು. ಯಾಕಂದ್ರೆ ನೋಡ್ರಿ, ಹೆಸರು ಎದ್ದ ಹಿಡ್ಕೊಂಡ್ ಬರ್ತಾರ, ಆದ್ರೆ ಇಲ್ಲಿ ಯಾಕೆ ಹಿಡ್ಕೊಂಡ್ ಬರಂಗಿಲ್ಲ? ಇದಕ್ಕೆ ಯಾರು ಇನ್ವಾಲ್ವ್ ಆದ್ರು, ಯಾರು ಅವ್ರು ಹಿಡಿಗೂಡಿಲಿಲ್ಲ, ಯಾರು ಉಸ್ತುವಾರಿ ಮಿನಿಸ್ಟರ್ ಬಂದ್ರೆ ಹೋಗಿ ಭೇಟಿಯಾಗಿದ್ದಾರೆ ನೀವು ಇಲ್ಲಿ. ಅವಾಗ ಅದನ್ನು ಮಾತಾಡ್ಬೇಕು. ನೀವು ಯಾರ್ಯಾರು ಹೋಗಿ ಭೇಟಿಯಾಗಿದ್ದಾರೆ ಮಿನಿಸ್ಟರ್ ಅವ್ರಿಗೆ ಅದನ್ನು ಮಾತಾಡ್ರಿ. ಅದನ್ನು ತಪ್ಪಾಗೈತೆ ಅಂತ ಹೇಳ್ರಿ. ನೀವು ಹೋಗಿ ಅವ್ರಿಗೆ ಭೇಟಿ ಮಾಡಿಸ್ತಾರೆ, ಹಿಡಿಬಾರ್ದು ಅಂತ ಹೇಳ್ತಾರೆ. ಮತ್ತೆ ಇವತ್ತು ಇಂಥ ಪ್ರಕಾರ ಬಂದಾಗ ಅವಾಗ ಅವ್ರು ನೇರವಾಗಿ ಒಂದು ಆರೋಪ ಹೇಳಿದ್ರು, ಈ ವಕೀಲರು ಕಾರಣ, ಇವರು ಕಾರಣ ಅಂತ ಆಗ ಹೇಳಿದ್ರು. ಆದ್ರೆ ಅವಾಗ ನಿಮ್ಗೆ ನಾಚಿಕೆ ಬರ್ಲಿಲ್ಲ.
ಹೆಸರು ಬಂತಲ್ಲ ಅವಾಗ ಅದು ಪ್ರಾಮೇಪಿಸಿ ಹೌದೋ ಇಲ್ಲೋ ಅವಾಗ ಏನ್ರ ಇಂಟ್ರಾಗೇಷನ್ ಮಾಡಿದ್ರಿ ಅವ್ರನ್ನ ಇಂಟ್ರಾಗೇಷನ್ ಮಾಡ್ತಾರಂತ ನೀವು ತಿಳ್ಕೊಂಡ ಮಂತ್ರಿ ತನಕ ಹೋಗಿ ಈ ಪೊಲೀಸ್ ಬೇಗ ದಬಾವ್ ಮಾಡೋದ ಪ್ರಯತ್ನ ಮಾಡಿದವ್ರು ಯಾರು ಅಲ್ಲ ನಮ್ಮವ್ರ. ಅವರು ಮೊದಲು ಸ್ಪಷ್ಟಪಡಿಸಲಿ, ನಾವ್ ಇದ್ರೊಳಗೆ ಇನ್ವಾಲ್ವ್ ಆಗಂಗಿಲ್ಲ, ನಮ್ಗೆ ತಪ್ಪಾಗಿತ್ತು ಮೊದಲು ಅವ್ರು ಹೇಳಿ. ಆ ಕಡೆ ಹೋಗಿ ಮೃದಂಗ ಬಡಿತೀರಿ, ಇಲ್ಲಿ ಒಂದು ತಬಲ ಬಡಿತೀರಿ. ನಾಟಕ ಏನ್ ಬಂದಿ ನಮ್ ನೋಡ್ ನಗಾಕತ್ತಾರ. ಏನಪ್ಪಾ ನೀವ ಪೊಲೀಸ್ತೀರಿ, ನೀವ ಬರ್ತೀರಿ, ನೀವ ಪೊಲೀಸನ್ನ ಬೈತೀರಿ. ಹಂಗಾರ ಹೋಗ್ಲಿ ಹೋಗ್ಬೇಕ ನಾವು ಪಾಪ ಸಣ್ಣ ಹೋಗಿಲ್ಲ ಎಲ್ಲಿ ಹೋಗಬೇಕು? ನ್ಯಾಯ ನೋಡ್ರಿ, ನ್ಯಾಯ ನಾವು ಒಳಗೆ ಹೋಗಿ ಇವ್ರು ಅನಾರ ಅಂತ ಹೇಳ್ತೇವೆ. ನಮ್ಮಲ್ಲಿ ಒಳಗೆ ಹೋಗಿ ಆದ್ರೆ ನಾವು ರೋಡ್ ಮ್ಯಾಗ ಬಂದ ನಮ್ಮ ನ್ಯಾಯ ಕೊಡ್ರಿ ಅಂತ ಪರಿಸ್ಥಿತಿ ಬಂತು. ಅದಕ್ಕೆ ಕಾರಣ ಯಾರು? ನೀಚರು, ಪರಮ ನೀಚರು, ನಾಚಿಗೆಟ್ಟವರು, ಮಾನಗೆಟ್ಟವರು ಅಂತ ನನಗೆ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕ ನಾವೆಲ್ಲರೂ ಇವತ್ತ ಅಧ್ಯಕ್ಷರು ಇವತ್ತು ಅದನ್ನು ಬಗೆಹರಿಸಲಿ. ಇವತ್ತು ಹಿರಿಯರ ವಕೀಲರು ಕೂಡ ಮಾತಾಡ್ಲಿ. ಇದು ರಾಯಬಾಗ್ ಪೊಲೀಸರು ತನಿಖೆ ಮಾಡೋದು ಬೇಡ. ಯಾಕಂದ್ರೆ ರಾಯಬಾಗ್ ಪೊಲೀಸರ ಬಾಯಿನ ಕಟ್ಟಿ ಹಾಕಿದವ್ರ ಇಲ್ಲೇ ಅದಾರು. ಅವರು ಹೇಳಿ ಈ ಕೇಸನ್ನ ಇದನ್ನ ರಾಯಬಾಗ್ ಪೊಲೀಸರು ತನಿಖೆ ಮಾಡಿಸೋದು ಬೇಡ, ಇದನ್ನ SIT ಗೆ ಮಾಡ್ಲಿ. ತಾನ ಯಾರು ಹಿಡ್ಕೊಂಡ್ ಬರ್ತಾರ ಎಲ್ಲ ಕಾಲ್ ಡೀಲ್ಸ್ ತಗೊಂಡ್ ಬರ್ತಾರ. ಹಿಂಗಾಗಿ ನಮ್ಗೇನ ಅದ್ರ ಮೇಲೆ ವಿಶ್ವಾಸ ಐತಿ, SIT ಮಾಡ್ಲಿ. ಅದಕ್ಕೆ ಅಧ್ಯಕ್ಷರನ್ನ ಹೇಳ್ತೀನಿ, ಇದನ್ನು ಸ್ಪಷ್ಟಪಡಿಸ್ರಿ, ರಾಯಬಾಗ್ ಪೊಲೀಸರು ತನಿಖೆ ಮಾಡಿಸೋದು ಬೇಡ. ಯಾಕಂದ್ರೆ ಈಗ ಆಲ್ರೆಡಿ ಅದ್ರ ಮೇಲೆ ಪ್ರಭಾವ ಬೀರ್ಯಾರು. ಹಿಂಗಾಗಿ ಪ್ರಭಾವ ಬೀರದಕ್ಕಾಗಿ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ. ಯಾಕೆ ನಮ್ಗೆ ಗೊತ್ತಿಲ್ಲ ಯಾಕೆ ಅರೆಸ್ಟ್ ಮಾಡಂಗಿಲ್ಲ. ಸ್ಟೇಷನ್ ಬಕೆಟ್ ಹಿಡಿಯವ್ರು ಯಾರು ನಮ್ಗೆ ಗೊತ್ತಿಲ್ಲ, ನೋಡಿದ್ವಲ್ಲ ನಾವು. ಆದ್ರೆ ಈ ವಿಷಯದಾಗ ಬಂದ ಬಕೆಟ್ ಇಟ್ಕೊಂಡು ದಯಮಾಡಿ, ಯಾಕಂದ್ರೆ ಆ ಪಾಪ ನಿಮ್ಗೂ ಹತ್ತತಿ. ಒಂದಿಲ್ಲ ನೀವು ಇತಿಹಾಸ ತನ್ನಗ ಸ್ಥಾನ ನಿರ್ಮರ್ಕ ಆಕತಿ. ಹಿಸ್ಟ್ರಿ ರಿಪೀಟ್ ಇಟ್ಸಲ್. ನೀವ್ ಯಾರು ಈ ಕೇಸ್ ಬಕೆಟ್ ಹಿಡಿದಾರಲ್ಲ ನೀವು ಹಂಗ ಹಾಕ್ತೀರಿ. ಬರ್ರಿ ಮುಂದಿನ ಮಾತಾಡ್ರಿ ಅದನ್ನ ಏನಾಯ್ತು, ಯಾಕೆ ಅದನ್ನ ಬಿಡ್ತಾರಿ, ಯಾರೋ ಕೊಳ್ಳಿ ಕಟ್ತಾರಿ. ಇಲ್ಲಿ ನಮ್ ನೋಡಿ ಜನ ನಗುವಂಗ ಆಯ್ತಲ್ಲ, ನಾವು ನಗುವಂಗ ಆಯ್ತಲ್ಲ, ನಮ್ಮನ್ನ ನೋಡುವ ಆಯ್ತಲ್ಲ. ಈಗ ನಾನು ಬರೋ ಮುಂದೆ ಅಂದ್ರು ಏನ್ರಪ್ಪ ನೀವ ಪೊಲೀಸ್ತಾರಿ, ನೀವ ಹಿಡಿತಾರಿ, ನೀವ ಪ್ರೊಟೆಸ್ಟ್ ಮಾಡ್ತೀರಿ, ನಮ್ದೇನ ತಪ್ಪಪ್ಪ ಅಂತ. ನೋಡ್ರಿ ನಾವು ಆ ಲೆವೆಲ್ಗೆ ಬಂದಿವಿ. ಯಾರೋ ಒಂದು ಸಣ್ಣ ತಪ್ಪಿಗೆ ನಾವು ಮರ್ಯಾದೆ ಕೇಳ್ಕೋಬೇಕಾಯ್ತು, ಹೌದಿಲ್ಲ? ಅದಕ್ಕೆ ನಾನು ಹೇಳ್ತೀನಿ ಅಧ್ಯಕ್ಷರೇ, ಇದನ್ನ ತನಿಖೆ ಇವ್ರು ಅರೆಸ್ಟ್ ಮಾಡಂಗಿಲ್ಲ. ಯಾಕೆ ಅರೆಸ್ಟ್ ಮಾಡಂಗಿಲ್ಲ ಅಂತಂದ್ರೆ ಸತ್ಯ ಬರ್ಬೇಕಾದ್ರೆ ರಾಯಬಾಗ್ ಪೊಲೀಸರು ತನಿಖೆ ಮಾಡಿಸಬಾರ್ದು, ಅದನ್ನ ಸ್ಪೆಷಲ್ ಟೀಮ್ ಕೊಡ್ಲಿ. ಯಾಕಂತಂದ್ರೆ ಇದ್ರೊಳಗ ರಾಜಕೀಯ ಇನ್ವಾಲ್ವ್ ಆಗೈತಿ. 2-3 ಸಲ ಹೋಗಿ ಬಂದು ನಾನು ನೋಡೀನಿ, ಫೋಟೋ ಕಾಪಿ ನೋಡೀನಿ. ಅದಕ್ಕ ಈ ಪ್ರಕರಣವನ್ನ SIT ಹೋಗ್ಲಿ. SIT ನೋಡ್ರಿ, COD CBI ಅಂದ್ರೆ ಮತ್ತೆ ಬೇರೆ ಅದು ಒಂದ್ ಮನಿ ಆಗ್ಬಾರ್ದು. ಇದನ್ನ ಸ್ಪೆಷಲ್ ಟೀಮ್ ಕೊಟ್ರೆ ನಾವು ಈ ಇದ್ರೊಳಗ ಆ ಸತ್ತ ಆತ್ಮಕ್ಕ ಒಂದು ಶಾಂತಿ ಸಿಗತ್ತ, ನಾವು ಹೋರಾಟಕ್ಕೆ ಮಾಡಿದ್ವಿ, ಒಂದು ದಂಡಿಗೆ ಹತ್ತತ್ತ. ಆಮೇಲೆ ಇದ್ರೊಳಗ ಸತ್ಯ ಬರುತ್ತೆ, ಯಾರ ಆರೋಪಿಗಳು ಯಾರದಾರ, ಎಷ್ಟು ಮಂದಿ ಅದಾರ, ಏನು ಎಲ್ಲಾ ಸತ್ಯ ಬರ್ಲಿ ಅಂತ ಹೇಳ್ತೀನಿ. ಅದ್ರ ಜೊತೆ ನಮ್ಮ ಅಧ್ಯಕ್ಷರಿಗೆ ಇದ್ರ ಬಗ್ಗೆ ಮಾತಾಡ್ರಿ. ಇನ್ನು ಮುಂದೆ ಯಾವುದೇ ಕಾಲಕ್ಕೂ ಅರ್ಧ ಮುರ್ಧ ಆಗ್ಬಾರ್ದು. ಅದ್ರ ಬಗ್ಗೆ ಅಧ್ಯಕ್ಷರು ಕೂಡ ಮಾತಾಡ್ಲಿ. ಏನಂತ ಈ ಪ್ರಕರಣವನ್ನ ಸ್ಪೆಷಲ್ ಟೀಮ್ಗೆ ಇನ್ವೆಸ್ಟಿಂಗ್ ಮಾಡ್ಲಿ ಅಂತ ಅವ್ರಿಗೆ ನಾನು ಒತ್ತಾಯ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ.